ಕಂದ, ನಿನ್ನನ್ನು ಪ್ರೀತಿಯಿಂದ ಲಾಲಿಸಿ ಪೋಷಿಸುತ್ತಿರುವನು. ಇದೇ ಕೈಗಳಿಂದ ತುತ್ತ ನೀಡಿರುವನು. ಈಗ ಇದೇ ಕೈಗಳಿಂದ ನಿನಗೆ ಕೊಳ್ಳೆ ಇಡುವ ಪರಿಸ್ಥಿತಿ ಬಂದಿದ್ದಲ್ಲ. ಅಯ್ಯೋ, ನನಗೆ ಬಂದಿರುವ ಈ ದುಸ್ಥಿತಿಯು ಮತ್ಯಾವ ಹೆಂಗಸಿಗೂ ಬಾರದಿರಲಿ, ಮತ್ಯಾವ ತಾಯಿಗೂ ಬಾರದಿರಲಿ, ಬಾರದಿರಲಿ. ನಿಲ್ಲು. ಯಾರು ನೀನು? ಅಪ್ಪಣೆ ಇಲ್ಲದೆ ಸ್ಮಶಾನದ ಒಳಗೆ ಬಂದಿರುವುದು ಅಲ್ಲದೆ ಚಿತೆಯನ್ನು ಹೇರಿಸಿ ಸುಡಲು ಸಿದ್ಧಳಾಗಿರುವೆಯಾ? ಅಯ್ಯ, ನಾನು ಹತಭಾಗ್ಯಳು. ನನ್ನ ಮಗ ಇವನು ಹಾವು ಕಚ್ಚಿ ಸತ್ತು ಹೋಗಿದ್ದಾನೆ. ಬೆಳಗಾಗುವುದರೊಳಗೆ ದಹನ ಕ್ರಿಯೆಯನ್ನು ಮುಗಿಸಿ ನನ್ನ ಕಾರ್ಯಾರತಿಗೆ ನಾನು ಹೋಗಬೇಕು. ಯಾರೇ ಆಗಲಿ, ತಂದ ಹೆಣವನ್ನು ಮೊದಲು ನನಗೆ ತೋರಿಸಿ ಭೂಮಿಯ ತೆರಿಗೆಯಾಗಿ ಒಂದು ವಸ್ತ್ರ, ಒಂದು ದುಡ್ಡು, ಒಂದಳತೆ ಹಕ್ಕಿಯನ್ನು ಭೂಮಿಯ ತೆರಿಗೆಯಾಗಿ ಕೊಡಬೇಕು. ಅದು ಇಲ್ಲದಿದ್ದರೆ ನೀನು ಈ ಹೆಣವನ್ನು ಬೇರೆ ಎಲ್ಲಿಯಾದರೂ ತೆಗೆದುಕೊಂಡು ಹೋಗಿ ನನ್ನ ಮಗನ ಸಂಸ್ಕಾರ ಅಪ್ಪಣೆಯನ್ನು ತೆಗೆದುಕೊಳ್ಳಬೇಕೆ? ಅಯ್ಯೋ ಕುಮಾರ, ಈ ಏಕಚಕ್ರಾಧಿಪತಿಯಾದ ನಿನಗೆ ಸ್ಮಶಾನದಲ್ಲೂ ಸ್ಥಳವಿಲ್ಲದಂತಾಯಿತೆ. ಪರರ ಮನೆಯ ದಾಸಿಯಾದ ನಾನು ನಿನಗೆ ಹೇಗೆ ತಾನೆ ಹಣವನ್ನು ತರಲಿ ಕಂದ? ಮಾಲಿನಿ, ನಿನ್ನ ವಿಚಾರಕರವಾದ ಚರಿತ್ರೆಯನ್ನು ಕೇಳಿ ನನ್ನ ಮನಸ್ಸು ನೋಯುತ್ತಿದೆ. ಮೊದಲು ಇದಕ್ಕೆ ಉತ್ತರ ಕೊಡು. ಯಾರು ನೀನು? ಅಪ್ಪಣೆ ಇಲ್ಲದೆ ಈ ಸ್ಮಶಾನಗಳಿಗೆ ಬಂದಿರುವುದಲ್ಲದೆ ಚಿತೆಯನ್ನು ಏರಿಸಿ ಸಿದ್ಧಳಾಗಿರುವೆಯಲ್ಲ. ಏಕಚಕ್ರಾಧಿಪತಿಯಾಗಿ ರಾಜ್ಯ ಭಾರವನ್ನು ಮಾಡಬೇಕಾಗಿದ್ದ ನನ್ನ ಕುಮಾರನಿಗೆ ಇದೆಂತಹ ಪರಿಸ್ಥಿತಿ ಬಂದಿತು. ಸ್ಮಶಾನದಲ್ಲಿಯೂ ಸ್ಥಳವಿಲ್ಲದಂತಾಯ್ತಲ್ಲ. ಇದೇನು? ಅಯ್ಯೋ, ನಿನ್ನ ಮಾತುಗಳು ವಿಚಿತ್ರವಾಗಿವೆ. ಈ ಕ್ಷಣಕ್ಕೂ ಮೊದಲು ನೀನು ನಿರ್ಗತಿಕಳೆಂದೆ. ಈಗ ನಿನ್ನ ಮಗನು ಏಕಚಕ್ರಾಧಿಪತಿಯಾಗಿದ್ದಬೇಕೆಂದವನು ಎಂದು ಹೇಳುತ್ತಿದ್ದೀಯಲ್ಲ. ಯಾರು ನೀನು? ಅಯೋಧ್ಯಾಪತಿಯಾದ ಹರಿಶ್ಚಂದ್ರನ ಧರ್ಮಪತ್ನಿ ನಾನು. ಈತನು ನನ್ನ ಏಕೈಕ ಕುಮಾರನು ಲೋಹಿತಾಶ್ವ. ಹರಿಶ್ಚಂದ್ರ, ಈತ ಒಬ್ಬ ಮಗನನ್ನು ಕಳೆದುಕೊಂಡೆಯ. ಸೂರ್ಯವಂಶವು ಹಿಂದಿಗೆ ಕೊನೆಯಾಗಿ ಹೋಯಿತೆ. ಹಾ ಪರಮಾತ್ಮ. ಮಾಲಿನಿ, ಹರಿಶ್ಚಂದ್ರನ ಧರ್ಮಪತ್ನಿಯಾದ ಮೇಲೆ ತೆರಿಗೆ ಹಣವನ್ನು ಕೊಡಲಾರದಷ್ಟು ನಿರ್ಗತಿಗಳಲ್ಲ. ಹೋಗು, ನಿನ್ನ ಹೊಡತಿಯನ್ನು ಬೇಡಿ ಈ ಸ್ಮಶಾನದ ತೆರಿಗೆಯನ್ನು ತೆಗೆದುಕೊಂಡು ಬಾ. ಅದು ಇಲ್ಲದಿದ್ದರೆ ಅದೋ ಆ ನಿನ್ನ ಕೊರಳಲ್ಲಿ ಕಾಣುವ ಆ ಮಾಂಗಲ್ಯವನ್ನಾದರೂ ಮಾರಿ ಈ ತೆರಿಗೆ ಹಣವನ್ನು ಪೂರ್ತಿಗೊಳಿಸು. ನನ್ನ ಮಾಂಗಲ್ಯವು ನನ್ನ ಪತಿಯ ವಿನಃ ಮತ್ತಾರಿಗೂ ಗೋಚರಿಸುವುದಿಲ್ಲ. ಆದರೆ ದೇವಾನು ವರಗಳನ್ನು ಪಡೆದ ವರಗಳೆಲ್ಲವೂ ಸುಳ್ಳಾಗಿ ಹೋಯಿತು. ಅಥವಾ ಪ್ರಾಣೇಶ್ವರ, ಮುಟ್ಟಬೇಡ ದೇವಿ, ಮುಟ್ಟಬೇಡ. ನಮ್ಮ ಕರ್ಮ ಫಲಕ್ಕೆ ಚಿಂತಿಸಿ ಫಲವೇನು ದೇವಿ? ಈ ವಿಧಿ ನಿನ್ನ ಮೇಲೆ ಹೇಗೆ ಬಂತು? ಸ್ವಾಮಿ, ದರ್ಬೆಯನ್ನು ತರಲು ಒಟುಗಳ ಜೊತೆ ಕುಮಾರನು ಹೋಗಿದ್ದನು. ಅಲ್ಲಿ ಕುಮಾರನಿಗೆ ಹಾವು ಕಚ್ಚಿ ಮರಣ ಹೊಂದಿದನು. ಕುಮಾರ,
ಏನೇ ಆಗಲಿ, ನನ್ನ ಹೊಡೆಯನಿಗೆ ಸೇರಬೇಕಾದ ತೆರಿಗೆ ಹಣವನ್ನು ಕೊಡದೆ ಈ ಸಂಸ್ಕಾರ ಸಾಧ್ಯವಿಲ್ಲ ದೇವಿ. ಸ್ವಾಮಿ, ಹಾಗಾದರೆ ನನ್ನ ಕುಮಾರನ ಸಂಸ್ಕಾರ? ಅದು ನನ್ನ ಹೊಡೆಯನಿಗೆ ಸೇರಬೇಕಾದ ತೆರಿಗೆ ಹಣ ತಂದುಕೊಟ್ಟ ನಂತರವೇ. ನಿಜ ನಿಜ ಪ್ರಾಣೇಶ್ವರ, ಸತ್ಯ ಧರ್ಮಗಳಿಗೆ ಚ್ಯುತಿ ಬಾರದಂತೆ ನೀವು ನಡೆದುಕೊಳ್ಳುತ್ತೀರಿ. ಹಾಗೆ ಆಗಲಿ, ಹಾಗೆ ಆಗಲಿ. ನಾನು ತೆಗೆದುಕೊಂಡು ಬರುತ್ತೇನೆ. ಹೋಗು ದೇವಿ, ಹೋಗು. ನಿನ್ನ ಹೊಡೆತೆಯನ್ನು ಬೇಡಿ ಈ ತೆರಿಗೆ ಹಣವನ್ನು ತೆಗೆದುಕೊಂಡು ಬಾ. ಕುಮಾರ, ಕುಮಾರ, ಮಾಡಿದ ವಂಚನೋಪಾಯಗಳಿಂದ ಲೋಹಿತಾಶ್ವನು ಮೃತನಾದುದೇ ಫಲವು. ನಾನು ಇಂದಿನ ಸಭೆಯಲ್ಲಿ ಗೈದ ಶಬ್ದವು ನೆರವೇರಲಿಲ್ಲ. ಓ ಅರಿಶ್ಚಂದ್ರನು, ಈಗ ಬೀದಿಯಲ್ಲಿ ಹೋಗುತ್ತಿರುವ ಚಂದ್ರಮತಿಯನ್ನು ನನ್ನ ಮಾಯಿಂದ ಮೋಸಗೊಳಿಸಿ ಓ ಕ್ಷತ್ರಿಯಾದನ ಸತ್ಯವನ್ನು ಭಂಗಪಡಿಸುವೆನು. ಅದಕ್ಕೆ ತಕ್ಕ ಉಪಾಯವನ್ನು ಈಗಲೇ ಮಾಡುವೆನು. ಕೋಶಿರಾಜನ ಮಗನನ್ನು ಅಪಹರಣ ಮಾಡಿಸಿ ಅದು ಚಂದ್ರಮತಿ ಮೇಲೆ ಬರುವಂತೆ ಮಾಡಿ ಕಟ್ಟ ಕಡೆಯದೋಗಿ ನನ್ನ ಪಟ್ಟನ್ನು ಹಿಡಿಯುವನು. ಈ ಅಂತಹ ಸನ್ನಿವೇಶವನ್ನು ಸೃಷ್ಟಿಸದಿದ್ದರೆ ಅವನು ವಿಶ್ವಾಮಿತ್ರನೇ ಅಲ್ಲ, ಅವನು ವಿಶ್ವಾಮಿತ್ರನೇ ಅಲ್ಲ. ಕುಮಾರ, ಮೇರೆಸಿ ನ್ಯಾಯವನುಳಿಸಿ ಕೇಳಲಿ, ಯಾರನ್ನು ವಿಚಾರಿಸಲಿ, ಏನು ಮಾಡಲಿ? ಇದೇನಿದು? ನನ್ನ ಲೋಹಿತಾಶ್ವನ ದೀನ ದುರ್ ಕೇಳಿ ಬರುತ್ತಿದ್ದಲ್ಲ. ಕುಮಾರ, ಅಯ್ಯೋ ಕುಮಾರ, ಲೋಹಿತಾಶ್ವ, ಅಯ್ಯೋ ನನ್ನ
ಕುಮಾರನಲ್ಲ, ಇವನು ನನ್ನ ಕುಮಾರನಲ್ಲ. ಯಾವ ಹೆತ್ತ ಮಗನು ಪಾಪ, ಇವನಿಗೂ ಇದೇ ರೀತಿ ಸ್ಥಿತಿ ಆಗಿರುವುದಲ್ಲ. ಆಕೆಯು ಅದೆಷ್ಟು ಭ್ರಾಂತಳಾಗಿರುವಳು. ಇವಳನ್ನು ಎತ್ತ ತಾಯಿ, ಅಯ್ಯೋ ಕಂದ, ಅಯ್ಯೋ ಕುಮಾರ. ಮಹಾರಾಜರಲ್ಲಿ ಸಮರ್ಥಿಸಿಕೊಳ್ಳುವುದು ದುರ್ಮುಖನೇ, ಹೇಗೆ ಹೋಗಿರಬಹುದು? ಈ ರಾಕ್ಷಸಿಯನ್ನು ಎಲ್ಲಿಗೆ ಹೊರಟಿರುವೆ? ಕೆಲವೋ ವಿಕಟ ನಮ್ಮ ಮಹಾರಾಜರ ಅರಮನೆಯಲ್ಲಿ ಅರಮನೆಯ ರಾಜಪುತ್ರನನ್ನು ಒಡವೆಗಳ ಆಸೆಯಿಂದ ಅಪಹರಿಸಿಕೊಂಡು ಹೋಗಿರುವುದು. ಆ ಕಳ್ಳನನ್ನು ಹುಡುಕುತ್ತಾ ಇತ್ತಲೇ ಬಂದೆ. ನಾನು ಅದೇ ಕಾರ್ಯಕ್ಕಾಗಿ ಹೊರಟಿರುವೆನು. ಕಳ್ಳನನ್ನು ಹಿಡಿದವರಿಗೆ ನಮ್ಮ ಮಹಾರಾಜರು ಬಹುಮಾನವನ್ನು ಕೊಡುವಂತೆ ಆಜ್ಞೆಯನ್ನು ಮಾಡಿದರು. ಈ ಕತ್ತಲೆಯಲ್ಲಿ ನಾನು ಇತ್ತಲೇ ಬಂದೆನು. ಕೆಲವೋ ವಿಕಟ ಇತ್ತ ಕಡೆ ಏನೋ ಶಬ್ದವೂ ಬರುತ್ತಿದೆ. ಕುಮಾರ. ಹೌದು ಕುಮಾರ, ಬೇಗ ಬಾ, ಹೋಗೋಣ. ಕಂದ, ಕಂದ, ಮೇಲೆ ಹೇಳು ಕಂದ. ಅರ್ಧರಾತ್ರಿಯಲ್ಲಿ ಸಂಚಾರ ಮಾಡುವ ಈ ರಾಕ್ಷಸಿಯೇ ನಮ್ಮ ಮಗುವನ್ನು ಕೊಂದಿರಬಹುದು. ಕಳ್ಳ ಹಿಡ್ಕೊಳ್ರು. ಮುಟ್ಟಬೇಡಿ, ದೂರ ನಿಲ್ಲಿ. ನಾನು ಈ ಮಗುವನ್ನು ಇರುವುದನ್ನು ಜೀವಿಸಿ ನೋಡುವನು. ಅಯ್ಯೋ ದೈವವೇ, ನನಗೆ ಇಂತಹ ದುಸ್ಥಿತಿ ಉಂಟಾಯಿತು. ಅಯ್ಯೋ, ಮುಟ್ಟುವುದಿಲ್ಲ, ಈ ಮಗುವನ್ನು ಎತ್ತಿಕೋ. ಕಟ, ನಾನು ಮಾಡಿದ ತಪ್ಪಿಗೆ ಇದೆಂತಹ ಶಿಕ್ಷೆ ವಿಧಿಸುತ್ತಿರುವರು. ಅಯ್ಯೋ ದೈವವೇ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ಛೀ, ಲಜ್ಜೆ ಇಲ್ಲದೆ ಏನೆಂದು ಮಗಳುವೆ? ಮಗುವನ್ನು ಕೊಂದು ತಿನ್ನಬೇಕೆಂದಿರುವ ಪಾತಕಿ, ಬಾಯಿ ಮುಚ್ಚು, ಮಗುವನ್ನು ಎತ್ತಿಕೋ. ಹೇ ಪುರಪಾಲಕರು, ಪೂರ್ವಪರವನ್ನು ಯೋಚಿಸದೆ ಈ ರೀತಿ ಮಾತನಾಡುವುದು ಸರಿಯಲ್ಲ. ನೀವು ಹೇಳಿದಂತೆ ನಾನು ಮಗುವನ್ನು ಎತ್ತಿಕೊಳ್ಳುವೆನು. ಈ ರಾಕ್ಷಸಿಯನ್ನು ಹಿಡಿದು ಕಟ್ಟಿ ಈ ರಾಕ್ಷಸಿಯನ್ನು ಬಹು ಜಾಗೃತೆಯಿಂದ ರಾಜಸ್ಥಾನಕ್ಕೆ ಬರಮಾಡಿ. ಕಂದ, ನೀನೆಲ್ಲಿಗೆ ಇಂದು ಹೋದೆಯೋ ಮಗನೇ? ಕಂದ, ನೀನೆಲ್ಲಿಗೆ ಇಂದು ಹೋದೆಯೋ? ಇನ್ನೊಂದು ಚಿತ್ರವ ಮುಂದೇನು ಗತಿಯೋ? ನೀನೊಂದು ಚಿತ್ರವ ಮುಂದೇನು ಗತಿಯೋ? ಕಂದ, ನೀನೆಲ್ಲಿಗೆ ಇಂದು ಹೋದೆಯೋ? ತಿಳಿತಾನೆ ಸೌಖ್ಯದಿ ಮಲಗಿರೆ ನಿನ್ನನ್ನು ಬುದಿಯೇ. ತಿಳಿತಾನೆ ಸೌಖ್ಯದಿ ಮಲಗಿರೆ ನಿನ್ನನ್ನು ಗಳನಾವಾಗೆ ದೂತ ಮಗನೇ, ಗಳನಾವಾಗೆ ದೂತ ಸೆಳೆದೊಯ್ದನೋ ಕಾಣೆ. ಕಂದ, ನೀನೆಲ್ಲಿಗೆ ಇಂದು ಹೋದೆಯೋ ಮಗನೇ? ವರಜೀವಿ ಸುವೆಯೋ ಮರಣಗಾನತೆಯೋ ವರಜೀವಿ ಸುವೆಯೋ ಮರಣವನತೆಯೋ ಪರಿಯೇನು ಕಾಣಾದೋ ಪರಿಯೇನು ಕಾಣಾದೋ ಬರವೋ ಮನಾದೋ ಕಂದ.
ಕುಮಾರ ಕಾಣದೆ ಪುತ್ರನ ಕೋಮಲ ಗತ್ರನ ಕುಮಾರ ಮಗನೇ ಕಾಣದೆ ಪುತ್ರನ ಕೋಮಲ ಗತ್ರನ ಮನಸ ತೊಳನು ನಾನೆಂತೋ ಸಹಿತೇನು ಕಂದ ನೀನೆಲ್ಲಿಗೆ ಇಂದು ಹೋದೆಯೋ ಕಂದ ಮಗನೇ ಕುಮಾರ ಎಲ್ಲಿ ಹೋದೆಯೋ ಸುಬ್ಬತಿಯೇ ನನ್ನ ಕುಮಾರನು ಹುಡುಕಕ್ಕೆ ಹೋದವರು ಇನ್ನೂ ಬರಲಿಲ್ಲವೇ ರಾಜೇಂದ್ರ ಪುರಪಾಲಕನಾದ ಭೀಷಣನು ಇತ್ತಲೇ ಬರುತ್ತಿರುವನು. ಅವನ ಮುಖವನ್ನು ನೋಡಿದರೆ ಏನೋ ವರ್ತಮಾನವನ್ನು ತಂದಂತೆ ತೋರುತ್ತಿರುವುದು. ಮಹಾರಾಜರೇ, ಅರಮನೆಯಲ್ಲಿ ನಿಲ್ಲಿಸಿದ ಮಗುವನ್ನು ಒಡವೆಗಳ ಆಸೆಯಿಂದ ಕದ್ದುವಾಗಿದ್ದ ಈ ರಾಜನ ಹಿಡಿದು ತಂದಿರುವೆವು. ಒಡವೆಗಳ ಮಾತಾಗಿರಲಿ, ನನ್ನ ಕುಮಾರನು ಜೀವಂತವಾಗಿರುವನೇ. ಮೊದಲು ಅದನ್ನು ಹೇಳಿ ಪ್ರಭು, ಈ ಕೆಟ್ಟ ರಾಕ್ಷಸಿಯು ಮಗುವನ್ನು ತಿನ್ನುವುದಕ್ಕೆ ಪ್ರಯತ್ನಿಸುತ್ತಿದ್ದಳು. ಕುಮಾರ, ನನಗೆ ಯಾಕೆ ಈ ಗತಿ ಒದಗಿದ್ದೆ? ನಿನಗೆ ಹೇಗೆ ಈ ಗತಿ ಒದಗಿದ್ದೆ? ಒಂದೇ ಆ ಮುಗ ಪೂತನೆ ನಾನೆಂದು ಜೀವಿಸಲಿ ಆಗಲಿ ನಾ ಒಂದೇ ಆ ಮೋಗ ಪೂತನೆ ನಾನೆಂದು ಜೀವಿಸಲಿ ಆಗಲಿ ನಾ ಸುಕುಮಾರರಾಗಲಿ ಯಾರಿವನ ಕೈಗೆ ಕುಮಾರ ಸುಕುಮಾರರಾಗಲಿ ಯಾರಿವನ ಕೈಗೆ ಸುಖದಂತೆ ಸಿಲುಕಿ ಮರಣವ ಹೊಂದಿದೆ. ಕುಮಾರ ಸುಖದಂತೆ ಸಿಲುಕಿ ಮರಣವ ಹೊಂದಿದೆ. ನೀನೆಂದು ಮುಚ್ಚುವಂತೆ ಆ ಮೊಗ ಪೂತನೆ ನಾನೆಂದು ಜೀವಿಸಲಿ ಆಗಲಿ ನಾ ಕಣ್ಣರ ನಿನ್ನ ಮರಣ ನೋಡಿ ನಾನಿಂದು ಕಣ್ಣರ ನಿನ್ನ ಮರಣ ನೋಡಿ ನಾನಿಂದು ಕಾಳಲಾರನು ನಾ ಪ್ರೇಮದ ಪೂಜನೆ. ಕಾಳಲಾರನು ನಾ ಪ್ರೇಮದ ಪೂಜನೆ. ನೀನೆಂದು ಮುಚ್ಚುವಂತೆ ಆ ಮೊಗ ಪೂತನೆ ನಾನೆಂದು ಜೀವಿಸಲಿ ಆಗಲಿ ನಾ. ಕುಮಾರ, ನನಗೆ ಹೇಗೆ ಈ ಗತಿ ಒದಗಿದೆ? ಕುಮಾರ ಕುಮಾರ ಕುಮಾರ, ಎಲ್ಲಿ ಹೋದೆಯೋ ಕುಮಾರ? ಸುಬ್ಬುದ್ದಿಯೇ,
ಸುಬದ್ಯೆ ಇಲ್ಲಿ ಪೂಜಳೆ, ಈಕೆಯ ಮುಖವನ್ನು ನೋಡಿದರೆ ನನ್ನ ಕುಮಾರನನ್ನು ಕೊಂದವಳಂತೆ ಕಾಣುವುದಿಲ್ಲ. ಆದರೂ ಈ ನನಗೆ ಯಾಕೋ ಸಂಶಯ ಉಂಟಾಗುತ್ತಿದೆ. ಆದರೂ ವಿಚಾರಿಸಿ ತಿಳಿಯುವೆನು. ಅಮ್ಮ ಪೂಜಳೆ, ನೀನು ಯಾರು? ನಿನ್ನ ಸ್ಥಳವು ಯಾವುದು? ಈ ಅರ್ಧರಾತ್ರಿಯಲ್ಲಿ ನಿರ್ಬಿತ್ತಳಾಗಿ ಸಂಚರಿಸಿದ ಕಾರಣವೇನಮ್ಮ? ಅಯ್ಯ ಮಹಾರಾಜರೇ, ಭಯ ಪಡಬೇಡ. ನಿಜ ಸ್ಥಿತಿಯಂತೆ ಹೇಳಿಬಿಡು. ಹಾಗೆ ಆಗಲಿ ಮಹಾರಾಜರೇ. ಈ ಪಟ್ಟಣದ ಬ್ರಾಹ್ಮಣರ ದಾಸಿ, ಮನೆಯ ದಾಸಿಯು ನಾನು. ನನ್ನ ಕುಮಾರನ ದಹನ ಕ್ರಿಯೆಗಾಗಿ ತೆರಿಗೆಯನ್ನು ತರಲು ಇದೇ ದಾರಿಯಲ್ಲಿ ಬರುತ್ತಿದ್ದನು. ಆದರೆ ಈ ಕಂದಮ್ಮನನ್ನು ನೋಡಿ ನನ್ನ ಕುಮಾರನಿಂದ ಭ್ರಾಂತಳಾಗಿ ಸಮೀಪಕ್ಕೆ ಹೋದೆನು. ಅಷ್ಟರಲ್ಲಿ ಈ ಭಟರು ನನ್ನನ್ನು ಇಲ್ಲಿಗೆ ಕರೆತಂದರು. ಹಿರೇ ಪೂಜಳಿ, ನೀನು ಹೇಳುವುದನ್ನು ಪ್ರಯೋಜಿಸಿ ನೋಡಿದರೆ ನನ್ನ ಕುಮಾರನನ್ನು ಕೊಂದವಳಂತೆ ಕಾಣುವುದಿಲ್ಲ. ಆದರೂ ಈ ಪುರಪಾಲಕರು ಹೇಳುವುದರಿಂದ ನನಗೂ ಸಂಶಯ ಉಂಟಾಗುತ್ತಿರುವುದು. ಈಗಲಾದರೂ ನನ್ನ ಕುಮಾರನು ಕೊಂದವರು ಯಾರೆಂದು ಮರಮಾತನ್ನು ಹೇಳಿಬಿಡುತ್ತಾಯಿ. ಹೇಳಿಬಿಡು. ಮಹಾರಾಜರೇ, ನನಗೆ ವಿಚಾರವೇನೂ ತಿಳಿಯದು. ನಾನು ಹೇಳುತ್ತಿರುವುದೆಲ್ಲ ಸತ್ಯ. ರಾಜನ ಕಾರ್ಯವಿದ್ದಂತೆ ನೀವು ನಡೆದುಕೊಳ್ಳಿ. ಮಂತ್ರಿಗಳಿರ, ಅಂತಃಪುರದಿಂದ ಮಗು ಸತ್ತು ಬಿದ್ದಿರುವವರೆಗೂ ಯಾರ ಹೆಜ್ಜೆಗಳು ಗುರುತಿರುವುದೆಂಬುದನ್ನು ತಿಳಿದು ಬನ್ನಿ. ಆಮೇಲೆ ನ್ಯಾಯ ನೀತಿ ವಿಮರ್ಶೆಯನ್ನು ಮಾಡೋಣ. ಹಾಗೆ ಆಗಲಿ ಪ್ರಭು. ನಾನು ಮಾಡಿದ ಪ್ರಯತ್ನಗಳಲ್ಲೋ ನಿಷ್ಪ್ರಯೋಜನಗಳಾದರೆ ಇನ್ನೇನು ಮಾಡಲಿ? ರೋಷಿರೋಜನ ಅಂತಪುರದಿಂದ ಮಗು ಸತ್ತು ಬಿದ್ದ ಸ್ಥಳದವರೆಗೂ ಚಂದ್ರಮತಿ ಹೆಜ್ಜೆಗಳನ್ನೇ ನಿರ್ಮೂಲ ಮಾಡಿ ಹೋಗೋ ಕ್ಷತ್ರಿಯೋಧಮನು ತಾನಾಗಿಯೇ ಸತ್ಯಭ್ರಷ್ಟನಾಗುವಂತೆ ತಕ್ಕ ಸಾಹಸವನ್ನೀಗಲೇ ಮಾಡುವೆನು. ಮಗುವು ಸತ್ತು ಬಿದ್ದಿದ್ದ ಸ್ಥಳದಲ್ಲೆಲ್ಲ ಹುಡುಕಿ ನೋಡಿದರು. ಹೀಗೆ ಹೆಜ್ಜೆಯ ಗುರುತುಗಳಲ್ಲದೆ ಬೇರೇನೂ ಕಾಣುವುದಿಲ್ಲ. ಇನ್ನು ನ್ಯಾಯವನ್ನು ತಮ್ಮಿಚ್ಛೆಯಂತೆ ನ್ಯಾಯ ಪರಿಶೀಲನೆ ಮಾಡಬಹುದು. ಇಲ್ಲಿ ಪೂಜಳಿ, ಈಗ ನಡೆದಿರುವ ಸಮಾಚಾರಗಳನ್ನು ತಿಳಿದೆಯಷ್ಟೇ. ಈಗಲಾದರೂ ಮರಮಾಚದೆ ನನ್ನ ಕುಮಾರನು ಕೊಂದವರು ಯಾರೆಂದು ನಿಜ ಸ್ಥಿತಿಯನ್ನು ಹೇಳಿಬಿಡು. ಇಲ್ಲದಿದ್ದರೆ ರಾಜಶಾಸನದಿಂದ ಶಿಕ್ಷೆಯಾದಿತ್ತು. ನಿಜ ಸ್ಥಿತಿಯನ್ನು ನಾನು ಮೊದಲೇ ತಿಳಿಸಿರುವೆನು ಮಹಾರಾಜರೇ. ಇದರ ಮೇಲೆ ತಮ್ಮ ಚಿತ್ತ. ಇಲ್ಲೇ ಪೂಜಳಿ, ನಿನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಲು ಯಾವುದಾದರೂ ವಿಷಯವಿದ್ದರೆ ಹೇಳಿ ಬದುಕಿಕೊಳ್ಳಬಹುದು. ಇಲ್ಲದಿದ್ದರೆ ನಿನಗೆ ಶಿಕ್ಷೆಯಾದಿತ್ತು. ಮಹಾರಾಜರೇ, ಸತ್ಯ ಧರ್ಮಗಳಲ್ಲಿ ನಡೆಯುವುದಕ್ಕಿಂತ ಪ್ರಾಣವು ಹೋದರೆ ಅದರಲ್ಲಿ ಹೋಗಲಿ. ಅಸತ್ಯವನ್ನು ನಾನೆಂದಿಗೂ ನುಡಿಯತಕ್ಕವಳಲ್ಲ. ಇನ್ನು ಈಕೆಯನ್ನು ವಿಚಾರಿಸುವುದರಲ್ಲಿ ಯಾವ ಪ್ರಯೋಜನಗಳಿಲ್ಲ. ಮಂತ್ರಿಗಳಿರ, ಸ್ಮಶಾನ ದಕ್ಷಿಣಾದ ವೀರಬಾವಿನ ವಶಕ್ಕೆ ಈಕೆಯ ತಲೆಯನ್ನು ಛೇದಿಸುವಂತೆ ಮಾಡಿ ಬನ್ನಿರಿ. ನಾನು ಮಗುವಿನ ಪ್ರೇತ ಕೃತ್ಯಗಳು ಮಾಡುವುದಕ್ಕೆ ಹೋಗುವೆನು. ಅಪ್ಪಣೆ ಪ್ರಭು. ಮಕ್ಕಳನ್ನು ಕೊಂದು ಪಾತಕಿ, ನಿನ್ನ ತಲೆಯನ್ನು ಕಡಿಯುವಂತೆ ಮಹಾರಾಜ ಆಜ್ಞೆ ಆಗಿರುವುದು. ಬೇಗ ನಡಿ. ಎಲ್ಲವೋ ದಾಸನೇ, ನಮ್ಮ ಮಹಾರಾಜರ ಪುತ್ರನನ್ನು ಕೊಂದು ತಿನ್ನುವ ಈ ಪಾತಕಿಯ ತಲೆಯನ್ನು ಸಂಹರಿಸಬೇಕು. ತಡ ಮಾಡದೆ ಇಂದು ಮುಂದೆ ನೋಡಬೇಡ. ತೆಗೆದುಕೋ ಈ ಕತ್ತಿಯನ್ನು. ದಣಿಯ ಅಪ್ಪಣೆಯಂತೆ ನಡೆದುಕೊಳ್ಳುವೆನು. ಅಯ್ಯೋ ವಿಧಿಯೇ, ಸ್ತ್ರೀ ಹತ್ಯಾ ದೋಷಕ್ಕೆ ಪಾತ್ರನಾಗಬೇಕಾಯಿತಲ್ಲ. ಈ ಕೈಗಳಿಂದ
ಈ ಹೆಂಗಸಿನ ಕೊರಳನ್ನು ಹೇಗೆ ಕಡಿಯಲಿ? ಹಾ ದೇವಿ, ದೇವಿ, ಸ್ವಾಮಿ, ನೀನು ಸ್ತ್ರೀ ಹತ್ಯೆ, ಶಿಶು ಹತ್ಯೆಯನ್ನು ಮಾಡಿದೆಯಾ? ನಾನು ನಂಬಲಾರೆ ದೇವಿ, ನಾನು ನಂಬಲಾರೆ. ಪ್ರಾಣೇಶ್ವರ, ಸರ್ವಕಾಲದಲ್ಲಿಯೂ ಸರ್ವಾವಸ್ಥೆಯಲ್ಲಿಯೂ ಶಾಂತ ಮೂರ್ತಿಯಾಗಿ ಸಕಲ ಜನರ ಹಿತವನ್ನು ಬಯಸುವ ಮಹಾಸಾಧ್ವಿ ನೀನು ಎಂದು ಸತ್ಯ ಧರ್ಮಗಳನ್ನು ಮೀರದ ಆದರ್ಶ ಸ್ತ್ರೀ ನೀನು. ನೀನು ಸ್ತ್ರೀ ಹತ್ಯೆಯನ್ನು ಮಾಡಿದೆಯಾ? ಶಿಶು ಹತ್ಯೆಯನ್ನು ಮಾಡಿದೆಯಾ? ಸ್ವಾಮಿ, ದೈವ ಸಂಕಲ್ಪವೇ ಹೀಗಿರುವಾಗ ನಂಬಿಕೆ ಅಪನಂಬಿಕೆಗಳಿಗೆ ಎಲ್ಲಿರುವುದು ಸ್ವಾಮಿ ನ್ಯಾಯ? ದೈವ ಸಂಕಲ್ಪವೇ ಇದ್ದರೂ ಇರಬಹುದು ದೇವಿ. ಈ ಅಪರಾಧ ನಿನ್ನ ಮೇಲೆ ಹೇಗೆ ಬಂತು? ಸ್ವಾಮಿ, ತೆರಿಗೆಯನ್ನು ತರಲು ನಾನು ಇಲ್ಲಿಂದ ಹೋಗುತ್ತಿರುವಾಗ ನನ್ನ ಲೋಹಿತ ಅಶ್ವನ ದೊರೆಯಂತೆ ಅಮ್ಮ ಅಮ್ಮ ಎಂದು ಕೂಗಿದಂತಾಯಿತು. ನನ್ನ ಕಂದನಿರಬಹುದೆಂಬ ಭ್ರಾಂತಿನಿಂದ ಅಲ್ಲಿಗೆ ಹೋಗಿ ನೋಡಿದ್ದೀನಿ ಸ್ವಾಮಿ. ಕುಮಾರನೊಬ್ಬನು ಸತ್ತು ಬಿದ್ದಿದ್ದನು. ಆಗ ಭಟರು ನಾನೇ ಕೊಂದೆ ಎಂದು ನನ್ನನ್ನು ಮಹಾರಾಜರ ಬಳಿ ಕರೆದುಕೊಂಡು ಹೋದರು ಸ್ವಾಮಿ. ಪುತ್ರ ಶೋಕದಿಂದ ಕಂಗೆಟ್ಟಿರುವ ನನ್ನ ಸಹಧರ್ಮಿಣಿಯಾದ ನಿನ್ನ ತಲೆಯನ್ನು ಕಡಿಯುವ ಭಾಗ್ಯ ಬಂದಿದೆ. ಹೌದು ಸ್ವಾಮಿ, ಪೂರ್ವಾಪರವನ್ನು ಯೋಚಿಸದೆ ಅವರು ಶಿಕ್ಷೆಯನ್ನು ವಿಧಿಸಿದರು. ದೇವಿ, ಕೊನೆಯ ಬಾರಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಸಿದ್ಧಳಾಗು ದೇವಿ. ಸ್ವಾಮಿ, ಸತಿಯ ಕೊರಳ ಕಡಿಯಲಾರೆ ವಿಧಿ, ಸತಿಯ ಕೊರಳ ಕಡಿಯಲಾರೆ ವಿಧಿ, ಸತಿ ಸುಮತಿ ಚಂದ್ರಮತಿ ನಿನಗೀ ಗತಿ ಒದಗೀತೆ. ಸತಿ ಸುಮತಿ ಚಂದ್ರಮತಿ ನಿನಗೀ ಗತಿ ಒದಗೀತೆ. ವಿಧಿ ವಿಧಿ ದೇವಿ, ಕೊನೆಯ ಬಾರಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಸಿದ್ಧಳಾಗು ದೇವಿ. ದೇವದೀನ ಬಾಂಧವ ಸರ್ವಲೋಕೈಕ ವಂದ್ಯ, ನನಗೆ ನೂರಾರು ಜನ್ಮದಲು ಸತ್ಯ ಹರಿಶ್ಚಂದ್ರನೇ ಪಾಲರೆ ಸತ್ಯವರು ಕಾಪಾಡಿ ಕೈ ಬಿಡದೆ, ಸತ್ಯವರು ಕಾಪಾಡಿ ಕೈ ಬಿಡದೆ, ಏಳು ಪ್ರಾಣನಾಥ ಎಲ್ಲೋ ಹೋಗಿ ಪ್ರಾಣ ಬಿಡುವುದಕ್ಕಿಂತ ನಿಮ್ಮ ಕೈ ಯಾರು ನಾನು ಪ್ರಾಣ ಬಿಡುವುದು. ಇದು ಸ್ವಾಮಿ
ತಾಳಿ ಕಟ್ಟಿದ ಕೈಲೇ ತರುಣಿ ಕಂಠವ ಕೊಯ್ಲೆ ತಾಳಿ ಕಟ್ಟಿದ ಕೈಲೇ ತರುಣಿ ಕಂಠವ ಕೊಯ್ಲೆ ಏನಿದೆಂತಹ ಶೂಳೆ ಹೃದಯಲಿ ರವಿವಂಶ ಧರ್ಮ ಕ್ಷತ್ರಾಣಶೀಲಗಳ ತೊರೆದು ನಾನಿಂದು ಸ್ತ್ರೀ ಹತ್ಯೆಗೈದೆ ಹನುಮಾನ ಅಭಿಮಾನ ಅನುರಾಗ ತೊರೆದೀಗ ಪಾಷಾಣದಂತಾಗಿ ಕರುಣೆ ನೀಗಿ ಹಾಗೂ ಹೋಗುಗಳೆಲ್ಲ ಶಿವನ ಹಣತೆಯಂತೆ ಶಿರವಾಗಿ ಸ್ವೀಕರಿಸಿ ನಡೆವೆನೆಂದು ಸರ್ವಧರ್ಮಾರ್ಥ ಕಾಮ ಮೋಕ್ಷಗಳಿಗೆಲ್ಲ ಅರ್ಧಭಾಗಿಯಾದ ಅರ್ಧಾಂಗಿಯ ತಲೆಯ ಕಡಿದು ನಾನಿನ್ನ ಪಾದಾರವಿಂದಗಳಿಗೆ ಹಿತೋ ಸಮರ್ಪಿಸುವೆನು ದೇವಾ. ನಿಲ್ಲು ಹರಿಶ್ಚಂದ್ರ, ನಿಲ್ಲು. ಅಂತಹ ಘೋರ ಕೆಲಸವನ್ನು ಮಾಡುತ್ತಿರುವಿ. ಸೂರಸಂಜಾತರಾದ ನೀನು ಹೆಂಡತಿಯನ್ನು ಮಾರಿಕೊಂಡು ಚಂಡಾಲನಿಗೆ ದೋಷನಾಗಿದ್ದಲ್ಲದೆ ಇಂದು ಶ್ರೀಹತ್ಯವನ್ನು ಮಾಡುತ್ತಿರುವೆಯ ಅಂತ ಕಠಿಣವಾದ ದೇವ ನಿನ್ನದು. ಮಹಾತ್ಮರೇ, ಈ ಸಮಯದಲ್ಲಿ ಧರ್ಮ ಅಧರ್ಮಗಳ ತರ್ಕ ಅನಗತ್ಯವಾದ. ನಾನು ವೀರಬಾಹುವಿನ ಸೇವಕ. ನನ್ನ ದಣಿಯ ಆಜ್ಞೆಯನ್ನು ಮಾಡಬೇಕಾದದ್ದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ಮಾಡಲು ಅಪ್ಪಣೆ ಕೊಡಿ ಸ್ವಾಮಿ. ಹರಿಶ್ಚಂದ್ರ, ನೀನು ಸತ್ಯಕ್ಕೋಸ್ಕರವೇ ಹೀಗೆ ವ್ಯಸನ ಪಡುತ್ತೇವೆ. ಇದರಿಂದ ನಿನಗಿನ್ನು ಅಧಿಕವಾದ ಆಪತ್ತು ಬರುವುದು. ಮಹಾತ್ಮರೇ, ಸತ್ಯಕ್ಕೋಸ್ಕರ ಇನ್ನು ಅಧಿಕವಾದ ಆಪತ್ತುಗಳೇ ಬಂದರೂ ನನ್ನ ಜೀವನದ ಕೊನೆಯ ಉಸಿರು ಇರುವವರೆಗೂ ನಾನು ಸತ್ಯದಿಂದಲೇ ನುಡಿದು ಸಾಯುತ್ತೇನೆ. ಅದಕ್ಕಾಗಿ ನನ್ನ ದೇಹವನ್ನಾದರೂ ಕೊಡಲು ನಾನು ಸಿದ್ಧನಿರುವೆ. ಅಯ್ಯೋ ಹುಚ್ಚಪ್ಪನೇ, ಸತ್ತ ಮೇಲೆ ನೀನೆಲ್ಲಿ, ನಿನ್ನ ಸತ್ಯವೆಲ್ಲಿ? ಏತಕ್ಕೆ ವ್ಯಸನ ಪಡುತ್ತಿರುವೆ? ಈಗಲಾದರೂ ನಮ್ಮ ಮಾತನ್ನು ಕೇಳು. ನಮ್ಮ ಪುತ್ರಿಯನ್ನು ಹೊರೆಸು. ನಿನ್ನ ರಾಜ್ಯಾದಿ ಸಕಲೇಶ್ವರನ್ನು ಕೊಡುವುದಲ್ಲದೆ ಸತ್ತು ಬಿದ್ದಿರುವ ನಿನ್ನ ಪುತ್ರನು ಕೂಡ ಬದುಕಿಸಿಕೊಡುವೆನು. ಅಲ್ಲದೆ ನನ್ನ ತಪಾಫಲಗಳೆಲ್ಲ ನಿನಗೆ ಕೊಡುವೆನು. ಮಹಾತ್ಮರೇ, ಈ ಧರ್ಮ ವಿರುದ್ಧವಲ್ಲದ ಯಾವ ಕೆಲಸ ಹೇಳಿದರೂ ನಾನು ಶಿರಸಾವಹಿಸಿ ಮಾಡುತ್ತೇನೆ. ಆದರೆ ನನ್ನ ಧಣಿಯ ಆಜ್ಞೆಯನ್ನು ನಾನು ನೆರವೇರಿಸಲೇಬೇಕು. ಓಹೋ, ಈ ಮಹಾತ್ಮನ ಸತಸಂಧತೆಯು ಅತ್ಯಾಶ್ಚರ್ಯಕರವಾಗಿರುವುದು. ಹೋಗಲಿ, ನೋಡುವೆನು. ಈ ಮಹರ್ಷಿಯು ಬಾರಿ ಬಾರಿಗೆ ಬಂದು ಈ ರೀತಿ ಹೇಳುವರಲ್ಲ. ಆಗಲಿ, ಮೊದಲು ನನ್ನ ದಣಿಯ ಆಜ್ಞೆಯನ್ನು ನೆರವೇರಿಸಬೇಕಿದೆ. ಹೇ ಕಾಶಿ ವಿಶ್ವನಾಥ, ನನ್ನ ದಣಿಯ ಆಜ್ಞೆಯನ್ನು ನೆರವೇರಿಸುತ್ತಿದ್ದೇನೆ. ಇದೋ ಸಮರ್ಪಿಸಿಕೋ. ಹರಿಶ್ಚಂದ್ರ, ಮೆಚ್ಚಿದೆನು ಹರಿಶ್ಚಂದ್ರ, ಮೆಚ್ಚಿದೆನು. ನಿನ್ನ ಸತ್ಯ ಪರೀಕ್ಷೆಯನ್ನು ಮಾಡಲು ವಿಶ್ವಾಮಿತ್ರನು ಉಳಿದ ಇಂದ್ರಜಾಲ ಇದು. ಈ ಸತ್ಯ ಪರೀಕ್ಷೆಯಲ್ಲಿ ನೀನು ಜಯಶೀಲನಾಗಿದ್ದೀಯಾ? ಮೆಚ್ಚಿದೆನಿ ಮಗ ಸಾಧಗೆ ನಾನು. ಮೆಚ್ಚಿದನಿ ಮಗ ಸಾಧಗೆ ನಾನು. ಬೇಡಿದ ವರಗಳ ಕೊಡುವೆನು ನಾನು. ಬೇಡಿದ ವರಗಳ ಕೊಡುವೆನು ನಾನು. ಬಿಗ ಬಿಗಗಳ ನಿನ್ನ ಕೀರ್ತಿಯು ಬೆಳಗಲಿ. ಬಿಗ ಬಿಗಗಳ ನಿನ್ನ ಕೀರ್ತಿಯು ಬೆಳಗಲಿ. ರವಿ ಸಂಭೂತ
ನೀನಾಗಿ ಬಾ. ರವಿ ಸಂದೂತ ನೀನಾಗಿ ಬಾ. ಮೇತಿದೆ ನೀನಯ ಕಾದಕ್ಕೆ ನಾನು ಮೇತಿದೆ ನೀ ಮಾಯಾ ಸಾಧಗೆ ನಾನು ಬೆಳೆದ ಮರಗಳ ಸತ್ಯದ ಪತಿಗಳಿಗೆ ನಿಮಗೆ ಮಂಗಳವಾಗಲಿ. ಸತ್ಯಂ ಶಿವಂ ಶಿವಂ ಸತ್ಯಂ ಮತ್ತೆ ಸತ್ಯವನ್ನು ಪಾಲಿಸದವರೆಗೆ ಸದಾ ನಾನು ಬೆಂಗಾವಲಾಗಿರ್ತೇನೆ. ನನ್ನ ಆಜ್ಞೆಯಂತೆ ಇರಬಹುವನು ಕಾಲಕೌಶಕನಾದನು, ನಂದಿಯು ಕಾಲಕೌಶನಾದನು. ನನ್ನನ್ನು ಬಿಟ್ಟು ಯಾವುದೂ ನಡೆಯಲಾರರು. ಎಲೆ ಸಂಕಲ್ಪದ ದಂಪತಿಗಳೇ, ನೀವಿನ್ನು ಮುಂದೆ ಸುಖವಾಗಿ ರಾಜ್ಯವನ್ನು ಆಳಿ ನನ್ನ ಸತ್ಯಲೋಕಕ್ಕೆ ಬಂದು ಸೇರಿರಿ. ಧನ್ಯರಾದೆವು ದೇವ. ಹರಿಶ್ಚಂದ್ರ, ಇಂದಿಗೆ ಸೂರ್ಯವಂಶವು ಸ್ಥಿರವಾದ ಯಶಸ್ಸನ್ನು ಹೊಂದಿತು. ನಿಮಗೆ ಮಂಗಳವಾಗಲಿ. ಮಹರ್ಷಿಗಳಿಗೆ ವಂದಿಸುವೆವು. ಓಹೋ, ವಿಶ್ವಾಮಿತ್ರ ಮಹರ್ಷಿಗಳು ಇಷ್ಟು ದೂರ ದಯಮಾಡಿಸಿದ್ದೀರಿ. ದೇವೇಂದ್ರನ ಸಭೆಯಲ್ಲಿ ಮಾಡಿದ ನಿಮ್ಮ ಪ್ರತಿಜ್ಞೆಯು ಏನಾಯಿತು? ನನ್ನ ಶಿಷ್ಯನು ಬೇರೆ ಸತ್ಯಹೀನನಾಗಲಿಲ್ಲ. ಬ್ರಹ್ಮರ್ಷಿಗಳೇ, ಸತ್ಯಸಂಧನಾದ ಹರಿಶ್ಚಂದ್ರ ಮಹಾರಾಜನು ಅಕಲ್ಪಾಂತ ಸ್ಥಾಯಿಯಾಗಿರಬೇಕಂದ ಕುತೂಹಲದಿಂದ ಹಾಗೆ ಶಪಥ ಮಾಡಿದಲ್ಲದೆ ಮತ್ತೇನೂ ಇಲ್ಲ. ಹರಿಶ್ಚಂದ್ರ, ನಿನ್ನ ಮಗನೂ ಸತ್ತಿಲ್ಲ, ಕಾಶಿರಾಜನ ಮಗನೂ ಸತ್ತಿಲ್ಲ. ಮಗು ಲೋಹಿತಾಶ್ವ ಹರಿಶ್ಚಂದ್ರ, ನೀನು ಕಾದಿದ್ದು ಸ್ಮಶಾನವಲ್ಲ, ಯಜ್ಞಭೂಮಿಯು. ನೀನು ಸೇವಿಸಿದ್ದು ಈರುಬಾಹುವಲ್ಲ, ಯಮಧರ್ಮರಾಯನು. ನಿನ್ನ ಸತಿಸುತರನ್ನು ಕಾಲಕೌಶ ರೂಪದಲ್ಲಿ ಕೊಂಡವನು ನಾನು. ನಿಮಗೆ ಮಂಗಳವಾಗಲಿ. ಹರಿಶ್ಚಂದ್ರ, ಇಂದಿಗೆ ಸೂರ್ಯವಂಶವು ಸ್ಥಿರವಾದ ಯಶಸ್ಸನ್ನು ಹೊಂದಿತ್ತಲ್ಲದೆ ನಿನ್ನ ಹೆಸರು ಲೋಕ ಪ್ರಸಿದ್ಧಿ ಹೊಂದಿತು. ನಿನಗೆ ಮಂಗಳವಾಗಲಿ. ಸತಸಂಧರಾದ ರಾಜದಂಪತಿಗಳೇ, ನಿಮ್ಮ ಕೀರ್ತಿಯು ಆ ಚಂದ್ರಾಂಗವಿರುವ ತನಕ ಉಳಿಯಲಿ. ಹರಿಶ್ಚಂದ್ರ ಮಹಾರಾಜ, ನನ್ನ ತಪಾಫಲನೆಲ್ಲ ನಿನಗೆ ದಾರ ಎಳೆದು ಕೊಡುವೆನು, ಸ್ವೀಕರಿಸು. ಪೂಜ್ಯರೇ, ದಾನ ಕೊಟ್ಟಿದ್ದನ್ನು ಹಿಂದಕ್ಕೆ ಪಡೆಯಲಾರೆ. ಅದು ಧರ್ಮಕ್ಕೆ ವಿರುದ್ಧವಾದ ಕೆಲಸ. ರಾಜನೇ, ಬಡಜೋಗಿಯಾದ ರಾಜಕೋಶಾದಿಗಳೂ ಏತಕ್ಕೆ? ನಿನ್ನ ಕೀರ್ತಿಯು ಹೆಚ್ಚಿಸಲು ಹೂಡಿದ ನಾಟಕವಷ್ಟೇ. ಸರ್ವಾಯ ಸೋಪಾನವಾಗಿ ಸಹಸ್ರಾರು ವರ್ಷಗಳ ಕಾಲ ಸರ್ವಾಂತರ ಚಕ್ರವರ್ತಿಯಾಗಿ 14 ಮನ್ವಂತರಗಳ ಕಾಲ ಇಂಧನ ಅರ್ಧ ಸಿಂಹಾಸನದಲ್ಲಿ ಪ್ರಕಾಶಿಸು. ಧನ್ಯ ವಿಶ್ವಾಮಿತ್ರ, ಧನ್ಯ. ನೀನು ಆಡಿದ ಮಾತಿನಂತೆ ನಡೆದುಕೊಂಡು ಹರಿಶ್ಚಂದ್ರನನ್ನು ಪುನೀತನಾಗಿ ಮಾಡಿ ನೀವೂ ಧನ್ಯರಾದಿರಿ. ಹರಿಶ್ಚಂದ್ರ ಸಕಲಾರ್ಥ ಸಾಧಕನೆಂದು ನಿರೂಪಿಸಿದ ಸತ್ಯವಂತನು ನೀನು. ನಿನ್ನ ಚರಿತ್ರೆಯನ್ನು ಸರ್ವಾನು ಜನರಾಂಗರಾಗಿ ಯಾರು ನಿನ್ನ ಕಥೆಯನ್ನು ಹೇಳುವರೋ ಕೇಳುವರೋ ಅಂತವರ ನಿನ್ನನ್ನು ಆದರ್ಶವಾಗಿಟ್ಟುಕೊಂಡು ಸತ್ಯವ್ರತರಾಗಿ ಸದಾ ಧರ್ಮಪಾರಾಯಣರಾಗಿ ಸರ್ವ ಸುಖವನ್ನು ಅನುಭವಿಸಲಿ. ತಥಾಸ್ತು.
पार्वती पते हनुमान की साधु संतन की सीतारामा की मारुति कृपा पोषित नाटक मंडली की